18 ಬಿಜೆಪಿ ಶಾಸಕರ ಅಮಾನತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದಂತಹ ಅವರು, ಈ ಹಿಂದೆ ಕಾಂಗ್ರೆಸ್ನವರು ಸಭಾಧ್ಯಕ್ಷರನ್ನ ಪೀಠದ ಸಮೇತ ಆಚೆ ಕಳಿಸುವ ಕೆಲಸವನ್ನ ಮಾಡಿದ್ರು. ಈಗ ನಮ್ಮ 18 ಶಾಸಕರನ್ನ ಅಮಾನತು ಮಾಡಲಾಗಿದೆ. ಸಭಾ ಸದಸ್ಯರು ತಮ್ಮ ಅಧಿಕಾರವನ್ನು ಬಳಸಿ ಸೀಮಿತ ಅವಧಿಗೆ ಅಮಾನತು ಮಾಡಬಹುದಿತ್ತು. ಆದರೆ 6 ತಿಂಗಳು ಅಮಾನತು ಮಾಡಿದ್ದು ಕಾನೂನು ಬಾಹಿರವಾಗಿದೆ. 6 ತಿಂಗಳ ಅಮಾನತಿನ ಜೊತೆಗೆ ಹಲವು ಕಂಡೀಷನ್ ಹಾಕಿದ್ದಾರೆ. ಇದು ಸಂವಿಧಾನ ವಿರೋಧಿ ನಡೆ ಆಗಿದೆ. 6 ತಿಂಗಳ ಅಮಾನತು ಆಯಾ ಶಾಸಕರ ಕ್ಷೇತ್ರದ ಮತದಾರರಿಗೆ ಅಮಾನತು ಮಾಡದಂತೆ ಆಗಿದೆ. ಅಮಾನತು ಆದೇಶ ಹಿಂಪಡೆಯಲು ಸಭಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಸಭಾಧ್ಯಕ್ಷರೇ ಶಾಸಕರು ಮನವಿಯನ್ನ ಕೊಡಲಿ, ಅಮಾನತು ಹಿಂಪಡೆಯುವೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿರುವಂತಹ ಅವರು ಅಲ್ಪಸಂಖ್ಯಾತರ ತುಷ್ಟೀಕರಣದ ವಿರುದ್ಧ ಧರಣಿ ಮಾಡುತ್ತೇವೆ ಅಂತ ಕೂಡ ಹೇಳಿದ್ದಾರೆ. ಧರ್ಮೇಗೌಡರು ಸಭಾಧ್ಯಕ್ಷರಿದ್ದಾಗ ಅಂದಿನ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷದ ಸದಸ್ಯರ ನಡವಳಿಕೆ ಆಗಿತ್ತು ಅಂತ ಹೇಳಿದ್ರೆ, ಸಭಾಧ್ಯಕ್ಷನ ಪೀಠದ ಸಮೇತವಾಗಿ ಅವರನ್ನ ಹೊರಗೆ ಆಚೆಗೆ ತಳ್ತಕ್ಕಂತ ಕೆಲಸ ಮಾಡಿದ್ರು. ಕುರ್ಚಿ ಮೇಲೆ ಕೂತಿದ್ದಂತ ಇದು ಹಿಂದೆ ನಡೆದಿದೆ. ಆದ್ರೆ ನಾನೇ ಉದ್ದೇಶ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, 18 ಶಾಸಕರ ಅಮಾನತನ್ನ ಯಾವುದಕ್ಕೋಸ್ಕರ ಮಾಡಿದ್ದಾರೆ? ನಾವು ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯ ವಿರುದ್ಧ ನಮ್ಮ ಶಾಸಕರು ಧರಣಿ ಮಾಡ್ಬೇಕಾದ್ರೆ, ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಹೋರಾಟ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಾದಿಗೇನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಸುತ್ತುವರೆದಿರ್ತಕ್ಕಂಥ ಈ ಪ್ರಕರಣ ಇದು. ಅವ್ರು ಕಂಪ್ಲೇಂಟ್ ಕೊಡ್ಲಿ, ಕಂಪ್ಲೇಂಟ್ ಮೇಲೆ ತನಿಖೆ ಆಗ್ಲಿ, ಅದ್ರ ಬಗ್ಗೆ ಏನಾಗ್ತದೆ ನೋಡೋಣ. ಅಧ್ಯಕ್ಷ ಯಾರನ್ನು ಕೂಡ ಮಾರ್ಷಲ್ಗಳು ನೋಡಿದ್ರೆ ಎಲ್ಲರೂ ಕೂಡ, ನೀವು ಮಾರ್ಷಲ್ಗಳು ನಮ್ಮ ಶಾಸಕರನ್ನ ತಡೆಯಕ್ ಪ್ರಯತ್ನ ಮಾಡಿದಾಗ ಸ್ಪೀಕರ್ ಅವರೇ ಬಿಡಿ ಅಂತೇಳಿ ಬಿಡಿಸಿದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಶಾಸಕರ ವರ್ತನೆ ಸರಿಯಾಗಿರ್ಲಿಲ್ಲ ಅನ್ನುವ ಅಭಿಪ್ರಾಯ ಸದನದ ಸಭಾಧ್ಯಕ್ಷ ಸ್ಪೀಕರ್ಗೆ ಬಂದಿದ್ದೇ ಆದ್ರೆ ಅವರಿಗೆ ಅಧಿಕಾರ ಎಷ್ಟಿದೆ ಅದಕ್ಕೆ ಸೀಮಿತವಾಗಿ ಅವರು ಆದೇಶನ ಮಾಡಬೇಕಾಗಿತ್ತು. ಆ ಅಧಿವೇಶನದಲ್ಲಿ ಮೊನ್ನೆ ನಡೆದಂತ ಅಧಿವೇಶನ ಎಷ್ಟು ದಿನಗಳ ಕಾಲ ಇತ್ತು? 2 ದಿನ ಇದ್ರೆ 2 ಅಮಾನತ್ ಮಾಡ್ಬೋದಿತ್ತು, 1 ದಿನ ಇದ್ರೆ 1 ದಿನಕ್ಕೆ ಅಮಾನತ್ ಮಾಡ್ಬೋದಿತ್ತು. 6 ತಿಂಗಳು ಅಮಾನತು ಮಾಡೋದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಈಗಾಗಲೇ ನಮ್ಮ ಹಿಂದಿನ ಸ್ಪೀಕರ್ ಆಗಿದ್ದಂತ ವಿಶ್ವೇಶ್ವರ ಕಾಗೇರಿಯವರು ಕೂಡ ಮತ್ತೆ ಬೇರೆ ಎಕ್ಸ್ಪರ್ಟ್ಗಳು ಕೂಡ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಮಾನತಿನ ಜೊತೆಗೆ 6 ತಿಂಗಳ ಅಮಾನತಿನ ಜೊತೆಗೆ ಏನೇನೋ ಕಂಡೀಷನ್ಸ್ ಗಳು ಹಾಕಿದ್ದಾರೆ. ಕಮಿಟಿ ಮೀಟಿಂಗ್ ಗಳಲ್ಲಿ ಭಾಗವಹಿಸುವಾಗಿಲ್ಲ, ನಾಳೆ ಪುರಸಭೆ ಮತ್ತೊಂದು ಚುನಾವಣೆ ಬಂತು ಅಂತ ಹೇಳಿದ್ರೆ ವೋಟ್ ಹಾಕೋಗಿಲ್ಲ. ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ನಡೆ. ಹಾಗಾಗಿ ನಾವು ನಿನ್ನೆ ಆಗ್ರಹ ಮಾಡಿದ್ದೇವೆ, ಒತ್ತಾಯ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಯಾವ್ದೋ ಒಂದು ಕೆಟ್ಟಗಳಿಗೆ ಸಭಾಧ್ಯಕ್ಷರು ನಡ್ಕೊಂಡಿದ್ದಾರೆ ಅನ್ನೋ ಭಾವನೆ ನಮ್ದು ಮಾಡಿದ್ದೇವೆ. ಅವರು ಕೂಡ ಪತ್ರಿಕೆಗಳನ್ನ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ, ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ಶಾಸಕರು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೊಸ ವ್ಯಾಖ್ಯಾನವನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿರುವಂತಹ ಅವರು, ಹನಿ ಟ್ರ್ಯಾಪ್ ಪ್ರಕರಣ ಸದನದಲ್ಲೂ ಕೂಡ ಚರ್ಚೆಯಾಗಿದೆ. ಆಡಳಿತ ಪಕ್ಷದಲ್ಲಿ ಸಿಎಂ ಗಾದಿಗೆ ನಡೆಯುತ್ತಿರುವಂತಹ ಪೈಪೋಟಿಗೆ ಸುತ್ತುವರೆದ ಪ್ರಕರಣ ಇದು. ರಾಜಣ್ಣ ದಿನಕ್ಕೊಂದು ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಅವರು ಏನು ದೂರು ಕೊಡ್ತಾರೋ ಕೊಡ್ಲಿ, ಇದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದ ಬಗ್ಗೆ ಮಾತನಾಡಿದ್ರು. ಇದೇ ವೇಳೆ ಮಾತನಾಡಿರುವಂತಹ ಅವರು, ಬಿಜೆಪಿ ಮುಸ್ಲಿಂ ವಿರೋಧಿ ಪಕ್ಷ ಅಲ್ಲ. ಮುಸ್ಲಿಂ ಓಲೈಕೆ ನೆಪದಲ್ಲಿ ಹಿಂದೂಗಳಿಗೆ ಅವಮಾನ ಮಾಡಲಾಗ್ತಾ ಇದೆ. ಇದರ ವಿರುದ್ಧ ನಾವು ಹೋರಾಟವನ್ನ ರೂಪಿಸಿದ್ದೇವೆ. ಜೆಡಿಎಸ್ ಜೊತೆ ಸೇರಿ ನಾಳೆಯಿಂದ ರಾಜ್ಯದಲ್ಲಿ ಹೋರಾಟ ನಡೆಸುತ್ತೇವೆ. ಅಲ್ಪಸಂಖ್ಯಾತರ ಓಲೈಕೆ ಬಿಟ್ರೆ ಬಜೆಟ್ನಲ್ಲಿ ಬೇರೇನೂ ಇರಲಿಲ್ಲ. ಸಿದ್ದರಾಮಯ್ಯ ಅವರಂತಹ ಅನುಭವಿ ಸಿಎಂ ಈ ರೀತಿಯ ಬಜೆಟ್ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಅಲ್ಪಸಂಖ್ಯಾತರ ಓಲೈಕೆ ಬಜೆಟ್ ವಿರುದ್ಧ ಹೋರಾಟಕ್ಕೆ ಜೆಡಿಎಸ್ನವರು ಬೆಂಬಲವೂ ಕೂಡ ಇದೆ. ಜೆಡಿಎಸ್ ಶಾಸಕರ ನಾಯಕ ಸುರೇಶ್ ಅವರ ಜೊತೆ ಮಾತನಾಡಿರುವೆ. ಅಲ್ಲದೆ ಬೆಂಗಳೂರಿಗೆ ಹೋದ ನಂತರ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಚರ್ಚಿಸುವೆ ಅಂತ ಕೂಡ ಹೇಳಿದ್ದಾರೆ. ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಾದಿಗೇನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಸುತ್ತುವರೆದಿರ್ತಕ್ಕಂಥ ಈ ಪ್ರಕರಣ ಇದು.
ಅವ್ರು ಕಂಪ್ಲೇಂಟ್ ಕೊಡ್ಲಿ, ಕಂಪ್ಲೇಂಟ್ ಮೇಲೆ ತನಿಖೆ ಆಗ್ಲಿ, ಅದ್ರ ಬಗ್ಗೆ ಏನಾಗ್ತದೆ ನೋಡೋಣ. ಎಲ್ಲ ಸಚಿವರು ಇವತ್ತು ಹೇಳಿಕೆನ ನೀಡ್ತಾ ಇದ್ದಾರೆ. ಆದ್ರೆ ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು, ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ನಡೀತಾ ಇದೆ. ನಾನು ಮೊನ್ನೆ ಬೆಂಗಳೂರಲ್ಲೂ ಕೂಡ ಹೇಳಿದ್ದೇನೆ, ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ, ಆದ್ರೆ ಮುಸಲ್ಮಾನರಿಗೆ ತೃಪ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಏನು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಇದು ಅಕ್ಷಮ್ಯ ಅಪರಾಧ. ಇದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟವನ್ನ ಕರೆ ಕೊಡ್ತಾ ಇದ್ದೇವೆ. ಬಜೆಟ್ ನಲ್ಲೂ ಕೂಡ ತಾವು ನೋಡಿದ್ರಿ, ಇವತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆನೂ ಕೂಡ ಚಿಂತನೆ ಇಲ್ಲ. ಬಜೆಟ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳು ಓದಿದ್ದಾರೆ, ಅಲ್ಪಸಂಖ್ಯಾತರ ಓಲೈಕೆ ಬಿಟ್ರೆ ಇನ್ನೇನು. ಇವತ್ತು ನಾಳೆ ಕಾರ್ಯಕ್ರಮ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದ ನಂತರ ನಾನು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೇನೆ, ಸುರೇಶ್ ಬಾಬು ಹತ್ರ ಚರ್ಚೆನೂ ಕೂಡ ಮಾಡಿದ್ದೇನೆ.